ನನಗೆ ತಿಳಿದಿದೆ ಪ್ರಭು. ಯಾರಿಗೆ ಸಂತಾನ ಭಾಗ್ಯದ ಕೃಪೆ ಇಲ್ಲವೋ ಅವರ ಬಾಳನ್ನು ಬೆಳಗಿಸಲು ನೀನೇ ಸಂತಾನವಾಗಿ ಬರುತ್ತೀಯ. ನಾರಾಯಣ, ನೀನು ರಾಮನಾಗಿ ದೇವಿ ಕೌಸಲ್ಯಗೆ ಮಮತೆಯ ಆಶೀರ್ವಾದ ಮಾಡಿದೆ. ಅಂತೆಯೇ ನನ್ನ ಮೇಲೆಯೂ ಕೃಪೆ ತೋರು ಪ್ರಭು. ನನ್ನ ಮಡಿಲನ್ನು ತುಂಬಿಸು. ನಿನ್ನ ಬಳಿ ಮಮತೆಯ ಭಿಕ್ಷೆ ಬೇಡುತ್ತಿದ್ದೇನೆ. ಯಶೋದೆ, ಏನು ಮಾಡುತ್ತಿರುವೆ? ಹೇ ಸತ್ಯನಾರಾಯಣ, ನಾನು ಯಶೋದೆ ಪುತ್ರ ಕಾಮೇಷ್ಟಿ ವ್ರತದ ಸಂಕಲ್ಪ ಮಾಡುತ್ತಿದ್ದೇನೆ. ನಾನು ನಿನ್ನನ್ನು ಸಾಕ್ಷಿಯಾಗಿಸಿ ಪಣ ತೊಡುತ್ತಿದ್ದೇನೆ. ನೀನು ನನ್ನ ಮೊರೆಯನ್ನು ಆಲಿಸುವವರೆಗೂ, ನೀನು ನನಗೆ ತಾಯ್ತನದ ಕೃಪೆಯನ್ನು ಕರುಣಿಸುವವರೆಗೂ ನಾನು ಪಟ್ಟು ಬಿಡುವುದಿಲ್ಲ. ಅಲ್ಲಿಯವರೆಗೂ ನಾನು ಅನ್ನದ ಒಂದು ಅಗುಳನ್ನು ಸ್ವೀಕರಿಸಲಾರೆ. ಭಗವಂತ ಕಂಸ, ಮಾಹಿಷ್ಮತಿ ರಾಜ್ಯದ ಈ ರಾಜಮುಕುಟ ಧರಿಸಿರಿ. ಇನ್ನು ಮುಂದೆ ನೀವೇ ನಮ್ಮ ರಾಜ್ಯದ ಪಾಲಕರು, ನಮ್ಮ ಅನ್ನದಾತರು. ಮಾಹಿಷ್ಮತಿಯಲ್ಲಿ ಸ್ವರ್ಣದ ಅಭಾವವಿದೆಯೇ? ಇಂಥ ದರಿದ್ರ ಕಿರೀಟವನ್ನು ನಮ್ಮ ಸೈನಿಕರು ಕೂಡ ಧರಿಸುವುದಿಲ್ಲವಲ್ಲ. ವಸುದೇವನ ಈ ಸ್ವಾಮಿ ಭಕ್ತನ ಹೆಸರೇನಂದೆ? ಅಕ್ರೂರ. ನಿನ್ನ ರಾಜನೀತಿಯ ಬಹಳ ಪ್ರಶಂಸೆಯ ಮಾತುಗಳನ್ನು ಕೇಳಿದ್ದೇನೆ. ಹಾಗೂ ಕೇಳಿದ್ದೇನೆ ನೀನು ವಸುದೇವನ ವಿಶ್ವಾಸ ಪಾತ್ರನಂತೆ. ಏನನ್ನಿಸಿತು? ನೀನು ಈ ಮುಕುಟ ತಂದ ಮಾತ್ರಕ್ಕೆ ನಾನು ನಿನ್ನನ್ನು ನಂಬುತ್ತೇನೆಯೇ? ಪುಟ್ಟದಾಯ್ತಂತೆ. ಭಗವಂತ, ನಾನು ನಿಮಗೆ ಶರಣಾಗಿದ್ದೇನೆ. ನೀವು ಮೃತ್ಯು ನೀಡಿ, ಇಲ್ಲ ಜೀವ ನೀಡಿ. ನಿನಗೆ ಮೃತ್ಯುದಂಡ ನೀಡಲು ನನ್ನ ಬಳಿ ಅನೇಕ ಕಾರಣಗಳಿವೆ, ಆದರೆ ಜೀವದಾನ ನೀಡಲು ಒಂದೂ ಇಲ್ಲ. ಈಗ ಹೇಳು, ರಾಜನೀತಿಯ ಪ್ರಕಾರ ನೀನು ನಿನ್ನ ಪ್ರಾಣದ ರಕ್ಷಣೆ ಹೇಗೆ ಮಾಡಿಕೊಳ್ಳುವೆ? ಮಹಾರಾಜ, ನೀವು ನೀತಿ ಏನು ಹೇಳುವುದೆಂದರೆ, ಯಾರು ಭಕ್ತರನ್ನು ರಕ್ಷಿಸುವವರೋ ಅವರ ಸೇವೆ ಹಾಗೂ ಭಕ್ತಿಯನ್ನು ಮಾಡಬೇಕು. ನೀವು ಮಹಾರಾಜ ವಸುದೇವರನ್ನು ಬಂಧಿಸಿದ್ದೀರಿ. ಅವರೀಗ ನಮ್ಮ ರಾಜನಲ್ಲ, ನಮ್ಮ ರಾಜ, ನಮ್ಮ ಭಗವಂತ, ಎಲ್ಲವೂ ನೀವೇ. ಅಂದರೆ ನೀನು ಹೇಳುತ್ತಿರುವುದು ನೀನು ಅವಕಾಶವಾದಿ ಎಂದು. ನಿನ್ನೆ ವಸುದೇವನ ಜೊತೆಗಿದ್ದೆ, ಇಂದು ನನ್ನ ಜೊತೆಗೆ ಅಲ್ಲವೇ? ಅವಕಾಶವಾದಿ ಎಂದಿಗೂ ಅಪಾಯ. ನಿನಗೆ ಜೀವದಾನ ನೀಡುವುದರಲ್ಲಿ ಅರ್ಥವಿಲ್ಲ. ಇಲ್ಲ 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 ಅಕ್ರೂರ, ನಿನ್ನನ್ನು ಕೊಲ್ಲುವುದು ಅನ್ಯಾಯ. ನಿನಗೆ ಜೀವದಾನ ನೀಡಲು ನನ್ನ ಬಳಿ ಒಂದು ಕಾರಣವಿದೆ. ಅದೇನೆಂದರೆ ವಸುದೇವನ ಬಗ್ಗೆ ನಿನಗಿರುವ ನಿಷ್ಠೆ, ಸ್ವಾಮಿ ಭಕ್ತಿ. ಹಾಗಾಗಿ ಭಗವಂತ ಕಂಸ ನಿನಗೆ ಆಶ್ರಯ ನೀಡುತ್ತಿದ್ದಾನೆ. ನನ್ನ ಮಂತ್ರಿಯಾಗಿ ನಿನ್ನನ್ನು ನಿಯುಕ್ತಿ ಮಾಡುತ್ತಿದ್ದೇನೆ. ನೀವು ದಯಾಮಯರು. ದಯೆಯಲ್ಲ, ರಾಜನೀತಿ. ಏಕೆಂದರೆ ವಸುದೇವ ಆತನ ಆಪ್ತನನ್ನು ನನ್ನ ಜೊತೆಗೆ ಕಂಡಾಗ, ನನ್ನ ಆದೇಶಗಳನ್ನು ಪಾಲಿಸುವುದನ್ನು ನೋಡಿದಾಗ ಆತನಿಗೆ ಏನನ್ನಿಸುತ್ತದೆ ಹೇಳು? ನಿನಗೆ ಆ ರಾಜಕೀಯ ಏನೆಂದು ಹೇಳುವುದು ಬೇಡ ಅಲ್ಲವೇ ಅಕ್ರೂರ? ನಿನ್ನ ಕೈಗಳಿಂದ
ವಸುದೇವನನ್ನು ದಂಡಿಸುವುದನ್ನು ನೋಡಲು ನನಗೆ ಆನಂದ ಉಂಟಾಗಲಿದೆ. ಖಡ್ಗವನ್ನು ಒರೆಯಲಿಟ್ಟುಕೋ. ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ! ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ! ಸ್ವಾಮಿ ಭಕ್ತಿಯ ಮೇಲೊಂದು ಕಣ್ಣಿರಲಿ. ಭಗವಂತ ಕಂಸರಿಗೆ! ತುಂಬುತ್ತಲಿಹುದು ಪಾಪದ ಕೊಡವು, ಸುಖದಧಿಕಾರಿಗೆ ಒದಗಿದೆ ದುಃಖವು. ಕಾಯ್ತನದ ಸುಖದಾಭಿಲಾಷಿನಿ ಪೂಜಿಸಿದಳು ಹರಿಯ ನಂದನ ರಾಣಿ. ಮಹಾರಾಜ, ಇದೆಲ್ಲ ನನ್ನಿಂದಾಗಿ ಆಗುತ್ತಿದೆ. ನನ್ನ ದೌರ್ಭಾಗ್ಯಕ್ಕೆ ನೀವು ಕಷ್ಟ ಅನುಭವಿಸುತ್ತಿದ್ದೀರಿ. ನನ್ನನ್ನು ನಾನು ಎಂದಿಗೂ ಕ್ಷಮಿಸಿಕೊಳ್ಳಲಾರೆ ಮಹಾರಾಜ, ಎಂದೆಂದಿಗೂ ಇಲ್ಲ. ದೇವಕಿ, ದೇವಕಿ, ನೀನೇ ತಾನೇ ಹೇಳಿದ್ದು ನಮ್ಮ ಖುಷಿಗಳನ್ನೆಲ್ಲ ಬಲಿದಾನ ಮಾಡಿ ಅತ್ಯಾಚಾರಿ ಹಾಗೂ ಪಾಪಿ ಕಂಸನ ಅಂತ್ಯವಾದರೆ ಆಗ ನಮ್ಮ ಜೀವನ ಧನ್ಯ ಎಂದೇ ಅಲ್ಲ? ಈಗ ನಾನು ಮಾಹಿಷ್ಮತಿಯ ರಾಣಿ ಅರ್ಥಾತ್ ನನ್ನ ಧರ್ಮಪತ್ನಿಯ ಈ ಆಜ್ಞೆಯನ್ನು ಉಲ್ಲಂಘಿಸಿದರೆ ನೀವು ನನ್ನ ಮನವೊಲಿಸಲು ಏನು ಬೇಕಾದರೂ ಹೇಳಿ. ಆದರೆ ನಿಮ್ಮ ಈ ಸ್ಥಿತಿಯನ್ನು ನನ್ನಿಂದ ನೋಡಲಾಗುತ್ತಿಲ್ಲ. ಮಹಾರಾಜ, ನೀವು ದೇವಕಿ, ನಾನು ನಿಜಕ್ಕೂ ಖುಷಿಯಲ್ಲಿದ್ದೇನೆ. ಏಕೆಂದರೆ ಕಂಸ ಮಾಡುವ ಅತ್ಯಾಚಾರಕ್ಕೆ ಮುಕ್ತಿ ನೀಡಲು ನಿನ್ನ ಸಹಭಾಗಿಯಾಗಿದ್ದೇನೆ. ನೀನು ನನ್ನ ಸೌಭಾಗ್ಯ ದೇವಕಿ. ಇದು ನನ್ನ ಪೂರ್ವ ಜನ್ಮದ ಸೌಭಾಗ್ಯ, ನನ್ನ ಸೌಭಾಗ್ಯ. ದೇವಿ, ಮಹಾರಾಜ ವಸುದೇವ ಇಂದು ಸಾಬೀತು ಮಾಡಿದ್ದಾನೆ, ಎಂತಹ ವಿಷಮ ಸ್ಥಿತಿಯಲ್ಲೂ ಮನುಷ್ಯನು ಧರ್ಮ ಪಾಲಿಸಬೇಕೆಂದು ತೋರಿಸಿಕೊಟ್ಟಿದ್ದಾನೆ. ಮನುಷ್ಯ ಮನಸ್ಸು ಮಾಡಿದರೆ ಎಂತಹ ವಿಪರೀತ ಸ್ಥಿತಿಯಲ್ಲೂ ತನ್ನ ಧರ್ಮ ಹಾಗೂ ಕರ್ತವ್ಯಗಳ ಪಾಲನೆ ಮಾಡಬಲ್ಲ. ಇಂದು ವಸುದೇವನೇ ಅದಕ್ಕೆ ಸಾಕ್ಷಿಯಾಗಿದ್ದಾನೆ. ನಿಮ್ಮ ಮಾತು ಸತ್ಯ ಪ್ರಭು. ಮಹಾರಾಜ ವಸುದೇವ, ದೇವಿ ದೇವಕಿಯ ಜೀವನ ಮನುಷ್ಯರಿಗೆ ಮಾತ್ರವಲ್ಲ, ದೇವಾನುದೇವತೆಗಳಿಗೂ ಅನುಕರಣೀಯ. ಆದರೆ ಅವರ ಕಷ್ಟಗಳನ್ನು ನೋಡಿ ನನ್ನ ಹೃದಯ ಕರಗುತ್ತಿದೆ. ಇದರಿಂದ ಅವರಿಗೆ ಮುಕ್ತಿ ಎಂದು ಪ್ರಭು. ದೇವಿ, ಮಹಾರಾಜ ವಸುದೇವ ಮತ್ತು ದೇವಕಿಯರ ನಿರ್ಣಯದಿಂದಲೇ ಅವರ ಕರ್ಮದ ಚಕ್ರ ತನ್ನ ಗತಿ ಬದಲಿಸಿದೆ.
ವಿಧಿಯ ಪ್ರಕಾರ ಏನಾಗಬೇಕು ಅದೇ ನಡೆಯುತ್ತಿದೆ. ಭಗವಂತ ಕಂಸ, ಭಗವಂತ ಕಂಸ, ಭಗವಂತ ಕಂಸ. ಭಗವಂತ ಕಂಸ, ಭಗವಂತ ಕಂಸ. ಭಗವಂತ ಕಂಸ, ಭಗವಂತ ಕಂಸ, ಭಗವಂತ ಕಂಸರಿಗೆ ಜಯವಾಗಲಿ. ಭಗವಂತ, ದೇವಕಿ ಗರ್ಭವತಿಯಾಗಿದ್ದಾರೆ, ಶೀಘ್ರವೇ ತಾಯಿಯಾಗಲಿದ್ದಾರೆ. ಓ ಹಾ, ನನ್ನ ಪ್ರೀತಿಯ ಅಳಿಯ. ಯಾವ ಗರ್ಭದಿಂದ ನೀನು ಹುಟ್ಟಿದೆಯೋ ಆ ಗರ್ಭದಿಂದಲೇ ನನ್ನ ಯಮ ಹುಟ್ಟಲಿದ್ದಾನೆ. ನಿನ್ನ 8ನೇ ಸೋದರ. ಆತನನ್ನು ನೋಡಲು ನನ್ನ ಕಣ್ಣುಗಳು ಕಾತುರಗೊಂಡಿವೆ. ನೀನು ಅಳಬೇಡ, ನೀನು ಸುರಕ್ಷಿತವಾಗಿದ್ದೀಯ. ಹೇ ಭಗವಂತ, ನನ್ನ ಕರುಳಿನ ಕುಡಿಯನ್ನು ರಕ್ಷಿಸು. ಕಂಸನ ನಿರ್ಣಯದ ಮೇಲೆ ನನಗೆ ವಿಶ್ವಾಸವಿಲ್ಲ. ದೇವಕಿ, ನೀನು ಚಿಂತೆಯಲ್ಲೇಕಿರುವೆ? ಇವನಿಗೂ ಚಿಂತೆ, ವಸುದೇವನಿಗೂ ಚಿಂತೆ. ನೀನು ಯೋಚಿಸುತ್ತಿರುವುದು ನಿನ್ನೀ ಮಗನ ಹತ್ಯೆ. ಇಲ್ಲ ಇಲ್ಲ ಹುಚ್ಚಿ, ನಾನು ಕೇವಲ ನಿನ್ನ 8ನೇ ಮಗುವಿನ ಹತ್ಯೆ ಮಾಡುತ್ತೇನೆ, ಮಿಕ್ಕವರದಲ್ಲ. ಹೌದು ಹೌದು ವಸುದೇವ. ಮಥುರಾ ವಾಸಿಗಳೇ, ಭಗವಂತ ಕಂಸನ ಅಳಿಯ. ಓ ಅಲ್ಲೇ, ನಾನು ನನ್ನ ಸೋದರಿ ದೇವಕಿಯನ್ನು ಇಷ್ಟಪಡುವಷ್ಟೇ ಈ ಮಗುವನ್ನು ಕೂಡ ಪ್ರೀತಿಸುತ್ತೇನೆ. ಆದ್ದರಿಂದ ಈ ಮಗುವಿನ ನಾಮಕರಣ ಎಲ್ಲ ವಿಧಿವಿಧಾನಗಳಿಂದ ಮಾಡುತ್ತೇನೆ. ಹಾ. ಓ ಏ ಪುರೋಹಿತ, ಈ ಜನ್ಮದಲ್ಲಿ ನೀನು ನನ್ನ ಅಳಿಯನ ಜಾತಕ ಮಾಡುವಂತೆ ಕಾಣುತ್ತಿಲ್ಲ. ಜಾತಕವೇನೋ ಸಿದ್ಧವಾಗಿದೆ. ಜಾತಕದ ಪ್ರಕಾರ ಈ ಶಿಶುವಿನ ಹೆಸರು ಕಾ ವರ್ಣಮಾಲೆಯಿಂದ ಆರಂಭವಾಗುತ್ತದೆ. ಕಾ ವರ್ಣಮಾಲೆ. ನನ್ನ ನಿನ್ನ ರಾಶಿ ಎಷ್ಟು ಹೊಂದುತ್ತದೆ ನೋಡು. ಕಾದಿಂದ ಕಂಸ, ಕಾದಿಂದ ಕಂಸನ ಕೀರ್ತಿ. ಹಾ, ಕೀರ್ತಿವಂತ ಎನ್ನುವುದೇ ಇವನ ಹೆಸರಾಗಲಿ. ಮಥುರಾ ವಾಸಿಗಳೇ, ಕೀರ್ತಿವಂತ. ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ. ನಿನಗೆ ಸಂತೋಷವೇ ಸೋದರಿ? ನಿನ್ನ ಮಗುವಿನ ನಾಮಕರಣ ವಿಧಿವಿಧಾನಗಳೊಂದಿಗೆ ಮಾಡಿದ್ದೇನೆ. ಕಂಸ ಕೀರ್ತಿವಂತ, ಮಾವ ಅಳಿಯ ಹೆಸರು ಎಷ್ಟು ಹೊಂದುತ್ತದೆ ಅಲ್ಲವೇ? ಓ ತೆಗೆದುಕೋ. ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ. ನಾರಾಯಣ ನಾರಾಯಣ. ಪ್ರಭು, ತಾವು ನನ್ನನ್ನು ನೆನೆಸಿಕೊಂಡಿರಾ? ದೇವರ್ಷಿ, ಇಲ್ಲಿಂದ ನಿಮ್ಮ ಕಾರ್ಯ ಆರಂಭವಾಗುತ್ತದೆ. ಅರ್ಥವಾಯಿತು ಪ್ರಭು. ನಾನೇನು ಮಾಡಬೇಕೆಂದು? ನಾರಾಯಣ ನಾರಾಯಣ. ನಡೆ ನಡೆ. ಕ್ಷಮಿಸಿ ಮಹಾರಾಜ. ಮಹಾರಾಜ, ನಾವು ದೇವಿ ರೋಹಿಣಿಯವರ ಉಪಾಯದಂತೆ ಕಾರ್ಯ ಮಾಡುತ್ತಿದ್ದೇವೆ. ಆದಷ್ಟು ಬೇಗ ನೀವಿಬ್ಬರೂ ಇಲ್ಲಿಂದ ಪಾರಾಗಲಿದ್ದೀರಿ. ನಡೆ.
ಭಗವಂತ ಕಂಸನಿಗೆ ಜಯವಾಗಲಿ, ಜಯವಾಗಲಿ, ಭಗವಂತ ಕಂಸನಿಗೆ ಜಯವಾಗಲಿ. ನಾರಾಯಣನ ಭಕ್ತ ನಾರದನ ಬಾಯಲ್ಲಿ ಭಗವಂತ ಕಂಸನ ಜೈ ಜೈಕಾರವೇ. ನಾರಾಯಣ ನಾರಾಯಣ. ಭಗವಂತ, ನನ್ನ ನಾರಾಯಣ ಹೇಳುತ್ತಾನೆ, ನಿಜವಾದ ಭಗವಂತ ಯಾರೆಂದರೆ ತನ್ನ ಕರ್ಮಗಳಿಂದಲೇ ಭಗವಂತನಾದವನು. ನೀವೇ ನಿಜವಾದ ಭಗವಂತ ಪ್ರಭು. ನೀವೇ ನೋಡಿ, ಭೂಮಿ ಮೇಲಿನ ಆಗು ಹೋಗುಗಳೆಲ್ಲ ನಿಮ್ಮ ಅಂಕೆಯಲ್ಲಿ ತಾನೇ ಇರುವುದು. ಹಾಗೆಂದ ಮೇಲೆ ನಿಮ್ಮನ್ನು ಭಗವಂತನೆನ್ನಲು ಸಂಕೋಚವೇಕೆ ಪ್ರಭು? ಸಂಕೋಚವಲ್ಲ, ಸಂದೇಹ. ದೇವತೆಗಳ ಈ ಸಂದೇಶವಾಹಕ ಭಗವಂತ ಕಂಸನ ಮಂದಿರದಲ್ಲೇನು ಮಾಡುತ್ತಿದ್ದಾನೆ? ನಾರಾಯಣ ನಾರಾಯಣ. ನಾನು ತ್ರಿಲೋಕ ಸಂಚಾರಿ ಪ್ರಭು. ಪೃಥ್ವಿಯ ಈ ಭಗವಂತನಿಗೆ ಫಲ ಸಮರ್ಪಣೆ ಏಕೆ ಮಾಡಬಾರದು ಎಂದು ಯೋಚಿಸಿ ಇಲ್ಲಿಯವರೆಗೆ ಬಂದೆ ಪ್ರಭು. ಭಗವಂತ, ದಯವಿಟ್ಟು ನಾರದನ ಈ ಕಿರುಕಾಣಿಕೆಯನ್ನು ಸ್ವೀಕರಿಸಿ. ಸ್ವೀಕರಿಸಿ ಪ್ರಭು, ಸ್ವೀಕರಿಸಿ. ಇಲ್ಲ ಇಲ್ಲ ಪ್ರಭು, ಈ ಫಲ ಸಿಹಿಯಾಗಿಲ್ಲ. ಈ ಫಲವನ್ನು ನಾನು ಮರದಿಂದ ಕೊನೆಯಲ್ಲಿ ಕಿತ್ತದ್ದು ಎಂದು ತೋರುತ್ತಿದೆ. ನೀವು ಭಗವಂತ, ನಿಮಗೆ ಎಲ್ಲಕ್ಕಿಂತ ಸಿಹಿಯಾದ ಫಲ ಸಮರ್ಪಣೆಯಾಗಬೇಕಲ್ಲವೇ? ಬೇಡ, ಇದು ಬೇಡ, ಇದು ಕೂಡ ಬೇಡ. ಇದ್ಯಾವ ಮಾಯಾಜಾಲ ಹೆಣೆಯುತ್ತಿದ್ದೀಯ ನಾರದ ಮುನಿ? ಮಾಯಾಜಾಲ ಎಂದಿಗೂ ಇಲ್ಲ ಭಗವಂತ. ನಾನು ನಿಮಗೆ ಸಿಹಿಯಾದ ಫಲವನ್ನಷ್ಟೇ ಸಮರ್ಪಿಸಲು ಬಂದಿರುವೆನು ಭಗವಂತ. ನಿಮ್ಮ ಜೀವನ ಸದಾ ಸುರಕ್ಷಿತವಾಗಿರಬೇಕು. ಆದರೆ ನಾನೇನು ಮಾಡಲಿ ಎಂದೇ ತಿಳಿಯುತ್ತಿಲ್ಲ. ನೀವೇ ನನಗೆ ಹೇಳುವಿರಾ, ಇದರಲ್ಲಿ ಮೊದಲನೆಯದು ಯಾವುದು, 8ನೆಯದು ಯಾವುದೆಂದು? ಯಾವುದು ನಿಮಗೆ ಸುರಕ್ಷಿತ, ಯಾವುದು ನಿಮಗೆ ಹಾನಿಕಾರಕವೆಂದು? ನಾನೆಂತಹ ಮೂರ್ಖ! ಈ ವಿಷಯಕ್ಕೆ ಇಷ್ಟೊಂದು ಯೋಚನೆಯೇ? ನೀವು ಅಷ್ಟಫಲಗಳನ್ನೂ ಸ್ವೀಕರಿಸಿ. ನಿಮಗೆ ಯಾವುದು ಹಿತವೋ ಅದನ್ನು ಸೇವಿಸಿ ಪ್ರಭು. ಸ್ವೀಕರಿಸಿ. ಆಜ್ಞೆ ಮಾಡಿ, ನಾನಿನ್ನು ಬರುತ್ತೇನೆ. ನಾರಾಯಣ ನಾರಾಯಣ. ಸಿಹಿ ಫಲ, ಸುರಕ್ಷಿತ ಫಲ, ಹಾನಿಕಾರಕ ಫಲ, ಮೊದಲನೇ ಫಲ, ಆ ಫಲ, ಈ ಫಲ, ಅಷ್ಟಮ ಅಷ್ಟಮ. ನಾರದ ಮುನಿ, ಧನ್ಯವಾದ. ನಿನ್ನ ಮೂರ್ಖತೆಯಿಂದ ನೀನು ಹೇಳಿದ ಮಾತು ಅಶರೀರವಾಣಿ ಮುಚ್ಚಿಟ್ಟಿದ್ದಾಗಿತ್ತು. ಈಗ ಭಗವಾನ್ ಕಂಸನ ಕೈಯಲ್ಲಿ ಮೊದಲ ಮಗುವು ಉಳಿಯದು, ಅಷ್ಟಮವು ಉಳಿಯದು. ಮಹಾರಾಜ, ನನಗೆ ತಿಳಿದಿದೆ ನೀವು ನಮ್ಮ ಅಷ್ಟಮ ಸಂತಾನದ ಬಗ್ಗೆ ಚಿಂತಿತರಾಗಿದ್ದೀರಿ. ಆದರೆ ಇಂದು ಕಂಸನ ಕಂಗಳಲ್ಲಿ ನಾನು ಕೀರ್ತಿವಂತನ ಕುರಿತು ಪ್ರೇಮ ನೋಡಿದೆ. ಅದನ್ನು ನೋಡಿ ನನಗೆ ನಂಬಿಕೆ ಬರುತ್ತಿದೆ. ಅವನು ನಮ್ಮ 8ನೆಯ ಮಗುವನ್ನು ಕೊಲ್ಲುವುದಿಲ್ಲ. ನಿನ್ನ ಎಣಿಕೆಯಂತೆಯೇ ಆಗಲಿ ದೇವಕಿ. ಆದರೆ ಕಂಸನ ಯಾವುದೇ ಮಾತಿನ ಮೇಲೆ ವಿಶ್ವಾಸ ಮಾಡುವಂತಿಲ್ಲ. ನನಗೆ ಅರ್ಥವಾಗುತ್ತದೆ ಮಹಾರಾಜ. ಆದರೆ ಒಂದು ಮಾತಿದೆ, ಒಬ್ಬ ಸೋದರನಿಗೆ ತನ್ನ ಸೋದರಿಗಿಂತ ಹೆಚ್ಚು ಪ್ರೇಮ ತನ್ನ ಅಳಿಯನ ಮೇಲಿರುತ್ತದೆಂದು. ನೀವು ನೋಡುತ್ತೀರಿ, ಸಮಯ ಕಳೆದಂತೆ ಅಶರೀರವಾಣಿಯ ಭಯ ಕಂಸನನ್ನು ತೊರೆದು ಹೋಗುವುದು. ಅವನು ತನ್ನ 8ನೇ ಅಳಿಯನನ್ನು ನೋಡಿ ಪ್ರೇಮದಿಂದ ಮುದ್ದಾಡುತ್ತಾನೆ, ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಾನೆ.
ವಿವಾಹ ಮತ್ತು ಆಶೀರ್ವಾದದ ಪ್ರತೀಕ ಈ ನವಿಲುಗರಿ. ಇದನ್ನು ನನ್ನ ಮಗುವಿನ ಹಣೆಯ ಮೇಲೆ ಇರಿಸುತ್ತೇನೆ. ನನ್ನ ಪ್ರೀತಿಯ ಅಳಿಯ ಕೀರ್ತಿವಂತ, ನನ್ನ ಮನಸ್ಸು ಇವನಲ್ಲೇ ಇದೆ. ಬೇರೇನು ಯೋಚನೆಯೇ ಬರುತ್ತಿಲ್ಲ. ಮತ್ತೆ ಮತ್ತೆ ಇವನ ನೋಡುವ ಆಸೆ ಮನದಲ್ಲಿ. ಮನಸ್ಸಿಗೆ ಇವನನ್ನು ಮಡಿಲಲ್ಲಿ ಕೂರಿಸಿ ತಿನ್ನಿಸುವ ಆಸೆ, ಲಾಲಿ ಹಾಡೋ ಆಸೆ. ಸಹೋದರ, ನಾನೀಗ ತಾನೇ ಇವರ ಬಳಿ ಇದನ್ನೇ ಹೇಳುತ್ತಿದ್ದೆ. ನನ್ನ ಸೋದರ ಕಂಸನಿಗೆ ತನ್ನ ಸೋದರಿಗಿಂತ ತನ್ನ ಅಳಿಯಂದಿರ ಮೇಲೆ ಪ್ರೇಮವಾಗುವುದು. ಸರಿಯಾಗಿ ಹೇಳಿದೆ, ಸರಿಯಾಗಿಯೇ ಹೇಳಿದೆ ಸೋದರಿ. ಇವನ ಮುದ್ದಾದ ಮೊಗವನ್ನು ನೋಡಲು 2 ಕಣ್ಣುಗಳು ಸಾಲದು. ಕೊಂಚ ಆಟವಾಡಲೆ? ನನ್ನ ಮುದ್ದು ಅಳಿಯ, ಇಂದು ನಿನ್ನ ಮೇಲೆ ಹಾರಿಸಿ ಹಾರಿಸಿ ಆಡಿಸುವೆ. ಓ, ನಿನಗೆ ಗೊತ್ತೇ, ನಿನ್ನ 8ನೇ ಸಹೋದರನೇ ನನ್ನ ಪಾಲಿನ ಯಮ. ಆದರೆ ನೀನು ನನ್ನ ಪ್ರೀತಿಯ ಸೋದರಿಯ ಪ್ರಥಮ ಪುತ್ರ. ಆದರೆ ಅಷ್ಟಮ ಪ್ರಥಮ ಎಲ್ಲ ಒಂದೇ. ಹಾಗಾಗಿ ನೀನು ಕೂಡ ಅಷ್ಟಮನು ಸಾಯುವಂತೆ ಸಾಯಬೇಕು. ದೇವಕಿ ವಸುದೇವ, ನಾನು ಹೇಳಿದ್ದೇನಲ್ಲವೇ, ಕೀರ್ತಿವಂತನನ್ನು ಮೇಲಕ್ಕೆಸೆದು ಎಸೆದು ಆಡಿಸುತ್ತೇನೆ. ಲೆಕ್ಕವನ್ನೇ ತಪ್ಪಿದ್ದೆ ನಾನು. ನೀನು ಹೇಳಬಲ್ಲೆಯ, ಇದರಲ್ಲಿ ಯಾವುದು ಪ್ರಥಮ, ಯಾವುದು ಅಷ್ಟಮ? ಎಲ್ಲಿಂದ ಆರಂಭಿಸುವೆ? ಪ್ರಥಮ, ಅಷ್ಟಮ, ಅಷ್ಟಮ, ಪ್ರಥಮ. ಏನು ಹೇಳುತ್ತಿರುವೆ ನೀನು ಪಾಪಿ? ಮೂರ್ಖ ವಸುದೇವ, ಇಷ್ಟೂ ಅರಿವಾಗದೆ ನಿನಗೆ? ನಿನ್ನೆಲ್ಲ ಸಂತಾನಗಳನ್ನು ನಾನು ಕೊಲ್ಲುವೆ, ಎಲ್ಲರೂ ಸಾಯುವರು. ಒಂದರ ಕಥೆ ಮುಗಿಯಿತು, ಉಳಿದ 7 ಸಾಯುತ್ತವೆ. ಇಲ್ಲ, ಹಾ, ಅದಕ್ಕೂ ಮುನ್ನ ನಾನು ನಿನ್ನ ಹತ್ಯೆಗೈಯುತ್ತೇನೆ. ಬೇಡ ಬೇಡ ಬೇಡ, ಅವರನ್ನು ಬಿಟ್ಟು ಬಿಡಿ. ನನ್ನ ಪತಿಗೇನು ಮಾಡದಿರಿ. ಅಯ್ಯೋ, ಬಿಟ್ಟು ಬಿಡು ಅವನನ್ನು. ಇದು ನನ್ನ ಸೋದರಿಯ ಆದೇಶ, ಕೇಳಿಸಲಿಲ್ಲವೇ ನಿನಗೆ? ಈತ ನನ್ನ ಸೋದರಿಯ ಪತಿ. ಪಾಪಿಗಳೇ, ಹತ್ಯೆಗೈಯುತ್ತೀರೇ ಇವರನ್ನು? ಹಾ, ನೀನು ಸಾಯಬಾರದು, ಒದ್ದಾಡು. ನನ್ನ ಕಣ್ಣೆದುರಿಂದ ಹೊರಟು ಹೋಗು ಕಂಸ. ಸಹೋದರನೆಂಬ ಹೆಸರಿಗೆ ಕಳಂಕ ನೀನು. ಮನುಷ್ಯನಲ್ಲ, ರಾಕ್ಷಸ ನೀನು, ರಾಕ್ಷಸ. ಬಹಳ ಕೆಟ್ಟ ಸಾವು ಸಾಯುತ್ತೀಯ ನೀನು, ಬಹಳ ಕೆಟ್ಟ ಸಾವು. ಸಾಕು ಸಾಕು ದೇವಕಿ, ಬಿಟ್ಟು ಬಿಡಿ ನನ್ನ. ಹಿಂದೆ ಎಲ್ಲ ಹೇಳಿ ಮುಗಿಸಿದರೆ ಉಳಿದ ಮಕ್ಕಳ ಸಾವಿಗೆ ಏನು ಹೇಳುತ್ತೀಯ? ನನಗೆ ಅರ್ಥವಾಗುತ್ತದೆ ನಿನ್ನ ದುಃಖ. ಮೊದಲ ಮಗುವಿನ ಮೃತ್ಯು ಅಲ್ಲವೇ? ಅಭ್ಯಾಸವಾಗುವುದು, ಅತ್ತು ಅತ್ತು ಸುಮ್ಮನಾಗುವುದು. ನನ್ನ ಕಂದ. ಜೀವನವೂ ನಾನೇ, ಮೃತ್ಯುವೂ ನಾನೇ.
ಕೀರ್ತಿವಂತ. ಇಷ್ಟೊಂದು ನೋವು, ದುಃಖ, ಕಷ್ಟ ಏಕೆ ಪ್ರಭು, ಏಕೆ? ವಸುದೇವ ದೇವಕಿಯರು ಕಣ್ಣೀರ ಸಾಗರದಲ್ಲಿ ಏಕೆ ಮುಳುಗೇಳುತ್ತಿದ್ದಾರೆ? ಮಾತಾಪಿತರಿಗೆ ದುಃಖದ ಜ್ವಾಲಾಮುಖಿಯ ಬೇಗೆ ಏಕೆ? ಹೇಳಿ ಪ್ರಭು. ಶಾಂತಳಾಗು ದೇವಿ. ಭಯ ನಿನಗೆ ಶೋಭಿಸುವುದಿಲ್ಲ. ಧೈರ್ಯ ತಂದುಕೋ. ಇಲ್ಲ ಪ್ರಭು, ನನ್ನ ಧೈರ್ಯ ಸಮಾಪ್ತಿಯಾಗಿದೆ. ನನಗೊಂದು ಅರ್ಥವಾಗುತ್ತಿಲ್ಲ. ನೀವು ದೇವಕಿಯ ಗರ್ಭದಲ್ಲೇ ಜನಿಸುವುದಾದರೆ, ಧರಣಿಯಲ್ಲಿ ಅವತಾರ ಎತ್ತುವುದೇ ಆದರೆ ಅವರ 6 ಸಂತಾನಗಳ ಹತ್ಯೆಗೆ ಅವಕಾಶ ಏಕೆ ಕೊಡುತ್ತಿದ್ದೀರಿ? ನೀವು ದೇವಕಿಯ ಪ್ರಥಮ ಪುತ್ರನಾಗೇ ಜನಿಸಬಹುದಿತ್ತಲ್ಲವೇ? ದೇವಿ, ನಾನು ಸಮಯಕ್ಕೆ ಮೊದಲೇ ಅವತಾರ ಎತ್ತಿದರೆ ಋಷಿ ಮರೀಚಿಯ 6 ಪುತ್ರರ ಉದ್ಧಾರ ಹೇಗೆ ಸಾಧ್ಯ? ಋಷಿ ಮರೀಚಿಯ ಪುತ್ರರ ಉದ್ಧಾರವೇ? ಅರ್ಥವಾಗುತ್ತಿಲ್ಲ ಪ್ರಭು. ದೇವಿ, ಈ ಜನ್ಮದಲ್ಲಿ ಮಾತೆ ದೇವಕಿಯ ಮಕ್ಕಳಾಗಿ ಹುಟ್ಟುವ ಮೊದಲ 6 ಬಾಲಕರು ಪೂರ್ವ ಜನ್ಮದಲ್ಲಿ ಋಷಿ ಮರೀಚಿಯ ಪುತ್ರರಾಗಿದ್ದರು. ಅವರ ಉದ್ದಟತನದ ಕಾರಣಕ್ಕೆ ಋಷಿ ದೇವಲರು ಅಸುರರಾಗುವ ಶಾಪ ನೀಡಿದ್ದರು. ಅಂದರೆ ದೇವಕಿಗೆ ಹುಟ್ಟುವ ಪುತ್ರರು ಅಸುರರೇ? ಇಲ್ಲ ದೇವಿ. ಮರೀಚಿಯ ಮಕ್ಕಳು ಕ್ಷಮೆ ಕೇಳಿದಾಗ ಋಷಿ ದೇವಲರು ಅವರನ್ನು ಕ್ಷಮಿಸಿ ಅದರ ಜೊತೆಗೆ ಮುಕ್ತಿಗೆ ಬೇರೊಂದು ಮಾರ್ಗ ಸೂಚಿಸಿದ್ದರು. ಮುಂದಿನ ಜನ್ಮದಲ್ಲಿ ಅವರೆಲ್ಲರ ಹುಟ್ಟು ಒಬ್ಬ ಪುಣ್ಯಾತ್ಮ, ಅಂದರೆ ಮಾತೆ ದೇವಕಿಯ ಗರ್ಭದಲ್ಲಾಗುವುದು. ಹಾಗೆ ಅವರ ಮೃತ್ಯು ಒಬ್ಬ ಅಸುರ, ಅಂದರೆ ಕಂಸನಿಂದಾಗುವುದು. ಅದೇ ಅವರ ಶಾಪ ವಿಮೋಚನೆಯ ದಾರಿಯಾಗಿತ್ತು. ದೇವಿ, ಇದೇ ಕಾರಣಕ್ಕೆ ನಾನು ಮಾತೆ ದೇವಕಿಯ ಪ್ರಥಮ ಪುತ್ರನಾಗಿ ಜನ್ಮ ತಾಳಲಿಲ್ಲ. ಏಕೆಂದರೆ ಋಷಿ ಪುತ್ರರ ಉದ್ಧಾರವಾಗಬೇಕಿತ್ತು. ಅದಲ್ಲದೆ ನವಜಾತ ಶಿಶುಗಳ ಹತ್ಯೆಯಿಂದ ಕಂಸನು ಘೋರ ಪಾಪದ ಕೂಪಕ್ಕೆ ಬೀಳುತ್ತಾನೆ. ಆಗ ಅವನ ಅಂತ್ಯ ಸುನಿಶ್ಚಿತವಾಗುತ್ತದೆ. ಅಕ್ರೂರ, ಪ್ರಣಾಮಗಳು ಮಹಾರಾಜ. ಅಕ್ರೂರ, ನೀವು ಬಂದ ಕಾರಣವೇ? ಮಹಾರಾಜರೇ, ಹೊರಡಿ. ಇಲ್ಲಿಂದ ಪಾರಾಗುವ ಎಲ್ಲ ತಯಾರಿ ಆಗಿದೆ. ಅಕ್ರೂರ, ಇಲ್ಲಿಂದ ಪಾರಾಗುವುದು ಅಸಂಭವ. ಮಹಾರಾಜ ಅಸಂಭವವನ್ನು ಸಂಭವ ಮಾಡಲೇಬೇಕು. ಇಲ್ಲಿಂದ ಪಾರಾಗುವ ಯೋಚನೆ ಇದ್ರೆ ಅದನ್ನ ಮರೆತು ಬಿಡಿ. ನೀವೇನಾದ್ರೂ ಹಾಗೆ ಮಾಡಿದರೆ ಜಗತ್ತನ್ನೇ ಬಿಟ್ಟು ಹೋಗಬೇಕಾಗುವುದು. ನನ್ನ ಕೆಲಸ ಸುಲಭವಾಗುತ್ತದೆ, ಮತ್ತೆ ನನಗದು ಖುಷಿ ಕಾರ್ಯ.
ಜೈ ಶ್ರೀಹರಿ. ಮಾತೆ ಪೂರ್ಣೇಶ್ವರಿ, ಸರಿಯಾದ ಸಮಯಕ್ಕೆ ಬಂದಿದ್ದೀರಿ. ಸ್ವೀಕರಿಸಿ ಭಗವಂತ ಸತ್ಯನಾರಾಯಣನ ಪ್ರಸಾದ. ಆ ಚತುರ್ಭುಜನು ನಿನ್ನ ಮನೋಕಾಮನೆಯನ್ನು ಪೂರ್ಣ ಮಾಡಲಿ. ನಿನ್ನ ಬರಿದಾದ ಮಡಿಲು ಮಗುವಿನ ಕೇಕೆಯಿಂದ ತುಂಬಲಿ. ನಿನ್ನ ಮನೆಯಂಗಳದಲ್ಲಿ ಮಕ್ಕಳ ಗೆಜ್ಜೆ ಸದ್ದು ಕೇಳಲಿ. ಇಗೋ ಯಶೋದೆ, ನೀನು ತಿನ್ನು. ಇಲ್ಲ ಮಾತೆ ಪೂರ್ಣೇಶ್ವರಿ, ನಾನು ಶಪಥ ಮಾಡಿದ್ದೇನೆ. ಎಲ್ಲಿಯವರೆಗೆ ಸತ್ಯನಾರಾಯಣ ನನ್ನ ಮಮತೆಯ ಮೊರೆಯನ್ನು ಆಲಿಸುವುದಿಲ್ಲವೋ ನಾನು ಅನ್ನದ ಒಂದು ಅಗುಳನ್ನೂ ಮುಟ್ಟಲಾರೆ. ಯಶೋದ, ನಡೆ. ಹೇ ಸತ್ಯನಾರಾಯಣ, ಯಶೋದೆಯಂತೂ ಪಣ ತೊಟ್ಟಿದ್ದಾಳೆ. ಶ್ರದ್ಧೆ ಭಕ್ತಿಗಳಿಂದ ನಿನ್ನ ಆರಾಧನೆ ಮಾಡುತ್ತಿದ್ದಾಳೆ. ಈ ಬಾರಿ ಪರೀಕ್ಷೆ ಭಕ್ತಳದ್ದಲ್ಲ, ಭಗವಂತನದು. ಈ ಪರೀಕ್ಷೆಯಲ್ಲಿ ನಿನ್ನ ಭಕ್ತಿಯೇ ಪಣದಲ್ಲಿದೆ ನಾರಾಯಣ. ಈ ಮಾತೆಯ ಮಮತೆಯ ಮೊರೆ ನೀನು ಆಲಿಸಲೇಬೇಕು. ದೇವತೆಗಳೇ, ಇದೋ ಇಲ್ಲಿದೆ ನೋಡಿ ನಿಮ್ಮ ಪಾರಿಜಾತದ ಇನ್ನೊಂದು ಪುಷ್ಪ. ಇಲ್ಲ, ಭಗವಂತ ಕಂಸ ಇದನ್ನು ನಿಮ್ಮ ಬಳಿಗೆ ಕಳಿಸುತ್ತಿದ್ದಾನೆ. ಇಲ್ಲ, ತಲುಪಿದನೆ. ಈತನೆಯದು ಕುಲಜ ಕಂಸನು. ಮಹಾರಾಜ, ಜೀವದಾತನು ಇವನೇ ಕಾಲನು. ಪೂತನೇ, ವಜ್ರಕ್ಕಿಂತಲೂ ಇವ ಕಠೋರನು, ಶೂರವೀರನು, ವಿಕರಾಲನು. ನೀನು ದೇವಕಿಯ ಸೇವಕಿಯಾಗಿ ಸದಾ ಅವಳ ಬಳಿಯೇ ಇರಬೇಕು ಮತ್ತು ನನ್ನ ಅಳಿಯಂದಿರ ಹುಟ್ಟಿನ ಶುಭ ಸೂಚನೆ ನನಗೆ ನೀಡುತ್ತಿರೋ. ನೆನಪಿರಲಿ, ವಸುದೇವ ಮತ್ತು ದೇವಕಿ ಯಾವ ಮೋಸವನ್ನು ಮಾಡಬಾರದು. ನಡುಗೆ ಥರ ಥರ ಸುರ ನರೇಂದ್ರರ ನಿಮ್ಮ ಆಜ್ಞೆ ಮಹಾರಾಜ. ಕಡಲಿನಬ್ಬರ ಗಟ್ಟಿ ಮೊರೆಯುವ ಕಡಲಿನಬ್ಬರ, ಗಟ್ಟಿ ಮೊರೆಯುವ ಕಡಲಿನಬ್ಬರ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇವರಿಗೆ ಸ್ವಾಮಿ ನಾನು. ಓಂ ನಮೋ ಭಗವತೆ ವಾಸುದೇವಾಯ. ಅಜಯನು, ಅಚಲನು, ಅಭಯನು, ಅಮರನು, ಮೃತ್ಯುನಾದಾರಿ ನಾನು. ಜ್ಞಾನ ಧ್ಯಾನದ ಜ್ಞಾನ ಪಡೆದೆನು, ಸ್ವಯಂಭೂ ಪರ ಶಿವನು ನಾನು. ಉತ್ತಮನು, ಸರ್ವೋತ್ತಮನು. ಮಹಾರಾಣಿ, ನನ್ನನ್ನು ಕ್ಷಮಿಸಿರಿ. ಕಂಸನ ಅರಮನೆಯನ್ನು
ನಮ್ಮ ತಂತ್ರೋಪಾಯದಿಂದ ಭೇದಿಸಲು ಸಾಧ್ಯವಾಗುತ್ತಿಲ್ಲ. ನನಗಂತೂ ಈಗೀಗ ಏನನಿಸುತ್ತಿದೆ ಎಂದರೆ ನನ್ನ ಕೈಯಿಂದಲೇ ನಮ್ಮ 6 ಯುವರಾಜರ ಹತ್ಯೆಯಾದಂತೆ ಭಾಸವಾಗುತ್ತಿದೆ. ಮತ್ತೀಗ 7ನೇಯವರು. ಅಕ್ರೂರರೇ, ನನ್ನನ್ನು ಒಮ್ಮೆ ದೇವಕಿಯ ಬಳಿಗೆ ಕರೆದೊಯ್ಯಿರಿ. ಏನನ್ನಾದರೂ ಮಾಡಿ, ಏನಾದರೂ. ದೇವಕಿ, 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 ಕುಳಿತುಕೋ. ದೇವಕಿ, ನೀರನ್ನು ಕುಡಿ, ತೆಗೆದುಕೋ. ದೇವಕಿಗೆ ಹೆರಿಗೆ ನೋವು ಬಂದಂತಿದೆ. ಯಾವ ಕ್ಷಣದಲ್ಲಾದರೂ ಸಪ್ತಮ ಸಂತಾನ ಜನಿಸಬಹುದು. ಮಹಾರಾಜ, ಹೇಗಾದರೂ ಮಾಡಿ ನನ್ನ ಈ ಮಗುವನ್ನು ಉಳಿಸಿಕೊಡಿ. ನಾನು ನನ್ನ ಕಣ್ಣೆದುರೇ ನನ್ನ 6 ಪುತ್ರರ ಹತ್ಯೆಯನ್ನು ಕಂಡಿದ್ದೇನೆ. ಇನ್ನು ನನ್ನ ಹೃದಯ ಇದನ್ನು ತಡೆದುಕೊಳ್ಳಲಾರದು ಮಹಾರಾಜ. ನಮ್ಮ 7ನೇ ಮಗುವಿಗೆ ಏನೂ ಆಗಲಾರದು ದೇವಕಿ. ಮಹಾರಾಜರೇ, ದೇವಕಿ, ದೇವಕಿ, ಅಕ್ಕ, ಆರಾಮದಿಂದ ದೇವಕಿ, ಸಮಾಧಾನದಿಂದಿರು ದೇವಕಿ. ನಾನು ನಮ್ಮ ಮಗುವಿಗೆ ಏನೂ ಆಗಲು ಬಿಡುವುದಿಲ್ಲ. ರೋಹಿಣಿ, ನೀನು ನಿನ್ನ ಜೀವವನ್ನು ಒತ್ತೆ ಇಟ್ಟು ಇಲ್ಲಿಗೆ ಬರಬಾರದಿತ್ತು. ರೋಹಿಣಿ, ಮಾಹಿಷ್ಮತಿಯ ಎಲ್ಲಾ ಪ್ರಜೆಗಳ ಹೊಣೆ ನಿನ್ನ ಹೆಗಲ ಮೇಲಿದೆ. ನಿಮ್ಮ ಚಿಂತೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲೆ, ಆದರೆ ಏನು ಮಾಡಲಿ? ನನಗೆ ನನ್ನ ಜೀವಕ್ಕಿಂತ ಹೆಚ್ಚು ನಮ್ಮ ಸಂತಾನವನ್ನು ರಕ್ಷಿಸಬೇಕಿದೆ. ದೇವಕಿ, ಮಹಾರಾಜ, ಸೋದರಿ, ನನ್ನ ಕಂದನನ್ನು ಉಳಿಸಿಕೊಡು. ನಾನು ನಿನ್ನ ದುಃಖವನ್ನು ಬಲ್ಲೆ ದೇವಕಿ. ಈ ಶಿಶು ನಿನ್ನ ಗರ್ಭದಲ್ಲಿ ಬೆಳೆದರೂ ನಾನು ಕೂಡ ಇದರ ತಾಯಿಯೇ. ಎಲ್ಲ ಒಳ್ಳೆದೇ ಆಗುವುದು. ದೇವಕಿ, ಇದು ಮಾತೆ ಭವಾನಿಯ ಪ್ರಸಾದ. ದೇವಿ ಭವಾನಿ, ನಾನು ಬದುಕಿನಲ್ಲಿ ಪ್ರಾಮಾಣಿಕವಾಗಿ ನಿನ್ನ ಆರಾಧನೆಗೈದಿದ್ದೆ ಹೌದಾದರೆ ದೇವಕಿಯ ಹಸುಗೂಸನ್ನು ಇಲ್ಲಿಂದ ಕರೆದೊಯ್ಯಲು ಆಶೀರ್ವದಿಸು. ದೇವಕಿಗೆ ಶಕ್ತಿ ಕೊಡು, ನನಗೆ ಕೊಂಚ ಸಮಯ ನೀಡು. ಭದ್ರಾಕ್ಷ, ವಸುದೇವರ ದ್ವಿತೀಯ ಪತ್ನಿ ರೋಹಿಣಿ ಸುಮ್ಮನೆ ಇರಲಾರಳು. ಅವರಿಬ್ಬರ ಮೇಲೆ ಪ್ರತಿಕ್ಷಣ ದೃಷ್ಟಿ ಇಡಬೇಕಾಗಿದೆ. ದೃಷ್ಟಿ ಇಡುವುದೇನು? ನನ್ನ ಕಣ್ಣು ಅಲ್ಲೇ ಇರಲಿದೆ. ವಸುದೇವ ದೇವಕಿ ಎಲ್ಲೇ ಹೋದರೂ ನೆರಳಿನಂತೆ ಹಿಂಬಾಲಿಸುತ್ತೇನೆ. ಅವರಿಗಿನ್ನು ಉಳಿಗಾಲವಿಲ್ಲ. ಮಹಾರಾಜರೇ, ನಾವು ತಕ್ಷಣ ಹೊರಡಬೇಕು. ಕಂಸನ ಸೈನಿಕರು ಬರುತ್ತಿದ್ದಾರೆ. ಅಕ್ರೂರರೇ, ಅದೇನೇ ಆಗಲಿ, ನಾವು ನಮ್ಮ ಶಿಶು ಸುರಕ್ಷಿತವಾಗದೆ ನಾವು ಇಲ್ಲಿಂದ ಹೋಗಲಾಗದು. ರೋಹಿಣಿ, ನೀನು ಶೀಘ್ರವೇ ಇಲ್ಲಿಂದ ಹೊರಡಬೇಕು. ಇಲ್ಲ ಮಹಾರಾಜರೇ, ನಾನು ಇದು ನನ್ನ ಆದೇಶ. ಆದೇಶ. ದಕ್ಷಿಣ ದ್ವಾರದತ್ತ ತೆರಳು. ಅಲ್ಲಿನ ಸೈನಿಕರಿಗೆ ಎಚ್ಚರದಿಂದಿರಲು ಹೇಳು. ಏನೇ ಆಪತ್ತು ಎದುರಾದರೂ ಎದುರಿಸಲು ಹೇಳು. ಹಾಗೆ ನಿನ್ನ ಸ್ವಾಮಿನಿಷ್ಠೆ ತೋರಿಸು. ಮಹಾರಾಣಿ, ಇಲ್ಲಿ ಒಂದೆರಡು ಕಡೆಗಳಲ್ಲಿ ಸೈನಿಕರು ಕಡಿಮೆ ಇರುತ್ತಾರೆ. ನಾವು ಆ ಹಾದಿಯಿಂದಲೇ ಸಾಗಿ ಗುಪ್ತ ಮಾರ್ಗಕ್ಕೆ ತೆರಳಬೇಕಿದೆ. ಬನ್ನಿ ಮಹಾರಾಣಿ. ಅಕ್ರೂರರೇ, ನೀವು ಇಲ್ಲೇ ಇರಿ. ಮಹಾರಾಜ ವಸುದೇವ ದೇವಕಿಯರಿಗೆ ನಿಮ್ಮ ಅವಶ್ಯಕತೆ ಇದೆ. ಆದ್ರೆ ಮಹಾರಾಣಿ, ನಾನು ನಿಮ್ಮನ್ನ... ನನ್ನ ಚಿಂತೆ ಬಿಡಿ, ನೀವು ಅವರನ್ನು ನೋಡಿಕೊಳ್ಳಿ. ನೀವು ಜಾಗ್ರತೆಯಿಂದಿರಿ.